ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲೆಯ ಶಿಕ್ಷಕಿ. ನನ್ನಿಂದ ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ಸಾಧ್ಯ ಎಂದು ಬದಲಾಯಿಸಿಕೊಳ್ಳುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಈಗ ನಮ್ಮ ಮುಂದಿನ SSLC ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ನಿಮ್ಗೆಲ್ಲ ಗೊತ್ತಿರುವ ವಿಷಯವೇ ಅಲ್ವಾ ಮಕ್ಕಳೇ? ಸೊ ಆ ಕಾಲಘಟ್ಟದಲ್ಲಿ ನಾವು ಕಾಪಾಡಿಕೊಳ್ಬೇಕಾದಂತಹ ಮುಖ್ಯ ವಿಷಯ ಅಂದ್ರೆ ನಮ್ಮ ಆರೋಗ್ಯ. ಸೊ ನಾನಿಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ನೀವು ಅನುಸರಿಸಬೇಕಾದಂತಹ ಕ್ರಮಗಳು ಯಾವುದು, ಅದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಇಲ್ಲಿ ಕೇಳಿ. ದೈಹಿಕ ಆರೋಗ್ಯದಲ್ಲಿ ನಾವು ಅನುಸರಿಸಬೇಕಾದಂತಹ ಕ್ರಮಗಳು: ಶುದ್ಧ ಶುಚಿಯಾದ ಆಹಾರ, ಸಮತೋಲನ ಆಹಾರ, ನಿದ್ದೆ, 6 ರಿಂದ 8 ಗಂಟೆಯ ಅವಧಿಯ ನಿದ್ದೆ, ದೈಹಿಕ ಚಟುವಟಿಕೆ, ಅವಶ್ಯವಿದ್ದಷ್ಟು ನೀರಿನ ಬಳಕೆ. ಇನ್ನು ಮಾನಸಿಕ ಆರೋಗ್ಯ ಅಂತ ಬಂದಾಗ ಆತಂಕದಿಂದ ದೂರ ಇರೋದು, ಸಕಾರಾತ್ಮಕ ಯೋಚನೆ ಮಾಡೋದು, ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು, ಕ್ರಮಬದ್ಧವಾದ ಓದಿನ ಶೈಲಿಯನ್ನು ಅನುಸರಿಸೋದು, ಕಾಳಜಿ ಇದ್ದವರ ಹತ್ರ ಮಾತಾಡೋದು. ಇವಾಗ ಹೇಗೆ ಮಾಡೋದು ಅಂತ ಒಂದೊಂದಾಗಿ ನೋಡೋಣ. ಆಗ್ಬೋದಲ್ಲ ಮಕ್ಕಳೇ? ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕೇಳಿ. ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ? ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಭಾಗ್ಯ. ಈ ನಾಣ್ಣು ನೋಡಿ ನಿಮ್ಗೆ ಚಿರಪರಿಚಿತ. 1ನೇ ಕ್ಲಾಸಿಂದ ಕೇಳ್ಕೊಂಡೇ ಬಂದಿರ್ತೀರ. ಇವಾಗ 10ನೇ ಕ್ಲಾಸಿಗೆ ತಲುಪಿದ್ರ. ಒಂದು ಕಾಲಘಟ್ಟವನ್ನೇ ಮುಗಿಸುವ ಸ್ಥಿತಿಗೆ ಬಂದಿದ್ದೀರಾ ನೀವು. ಸೊ ವಾಟ್ ಈಸ್ ಹೆಲ್ತ್? ಹೇಗೆ ಕಾಪಾಡ್ಕೊಳ್ಳೋದು? ದೈಹಿಕ ಆರೋಗ್ಯ ಅಂದ್ರೆ ಏನು? ಅನುಸರಿಸಬೇಕಾದ ಕ್ರಮಗಳು ಯಾವುದು? ಮೊದಲನೇದಾಗಿ ಶುಚಿಯಾದ ಶುದ್ಧವಾದ ಆಹಾರ. ಶುದ್ಧ ಶುಚಿಯಾದ ಆಹಾರ ಹಾಗಂದ್ರೆ ಏನ್ ಮಕ್ಕಳೇ? ಹೊರಗೆ ತೆರೆದಿಟ್ಟ ಆಹಾರವನ್ನು ಸೇವಿಸದೆ ಮನೆಯಲ್ಲಿ ಅಮ್ಮ ತಯಾರಿಸಿದಂತಹ ಶುದ್ಧ ಶುಚಿಯಾದ ಆಹಾರದ ಸೇವನೆ. ದೈನಂದಿನ ಆಹಾರ ಸೇವನೆ ಹೇಗಿರ್ಬೇಕಂದ್ರೆ, ಹೊರಗೆ ತೆರೆದಿಟ್ಟಂತಹ ಆಹಾರ, ಹೆಚ್ಚು ಎಣ್ಣೆ ಇರುವಂತಹ ಪದಾರ್ಥವನ್ನು ಬಿಟ್ಟು ಮನೆಯಲ್ಲೇ ತಾಜಾವಾಗಿ ತಯಾರಿಸಿದಂತಹ ಶುದ್ಧ ಶುಚಿಯಾದ ಆಹಾರ. ಎರಡನೇದಾಗಿ ಸಮತೋಲನ ಆಹಾರ. ಸಮತೋಲನ ಆಹಾರ ಅಂದ್ರೆ ಏನಂತ ಗೊತ್ತು ತಾನೆ ಮಕ್ಕಳೇ ನಿಮ್ಗೆ? ನಮ್ಮ ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು? ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು ಅಂದ್ರೆ ಕೊಬ್ಬು, ನಾರು, ನೀರು, ಜೀವಸತ್ವ ಮತ್ತು ಖನಿಜ ಲವಣಾಂಶ. ಇವೆಲ್ಲ ನಮ್ಮ ಆಹಾರದಲ್ಲಿರುವಂತಹ ಪೋಷಕಾಂಶಗಳು. ಇವುಗಳನ್ನು ಸಮತೋಲನವಾಗಿ ಸೇವಿಸೋದು. ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಪೋಷಕಾಂಶಗಳ ಬಳಕೆ ಮಕ್ಕಳೇ. ಈ ಎಲ್ಲಾ ಆಹಾರ ಪದಾರ್ಥಗಳು ನಮ್ಮ ದಿನನಿತ್ಯ ಸೇವನೆಯಲ್ಲಿ ಇದೆಯೋ ಅಂತ ಕಾಳಜಿ ವಹಿಸ್ಕೊಂಡು ಸೇವಿಸಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಮಕ್ಕಳೇ. ಮುಂದಿಂದು ನಿದ್ದೆ. ನಿದ್ದೆ ಎಲ್ರಿಗೂ ಅವಶ್ಯಕ. ಓದಿ 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 ಕಣ್ಣಿಗೂ ಸುಸ್ತಾಗುತ್ತೆ, ನಮ್ಮ ಮಿದುಳಿಗೂ ಸುಸ್ತಾಗುತ್ತೆ. ಆ ಸಮಯದಲ್ಲಿ ನಮಗೆ ನಿದ್ದೆ ಅತಿ ಅವಶ್ಯಕ. ನಿದ್ದೆ ಸರಿಯಾದ ಸಮಯಕ್ಕೆ ಮಾಡಿ, ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ, ಸರಿಯಾದ ಸಮಯಕ್ಕೆ ಎದ್ರೇನೆ ನಾವು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಉಲ್ಲಾಸದಿಂದ ಇರ್ಬೋದು ಮಕ್ಕಳೇ. ನಮ್ಮ ಓದಿಗೆ ಅದು ತುಂಬಾ ಸಹಾಯಕ ಆಗುತ್ತೆ. ರಾತ್ರಿ 10 ಗಂಟೆಗೆ ನಿದ್ದೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಎದ್ದೇಳುವಂತಹ ಒಂದು ಅಭ್ಯಾಸವನ್ನು ತೊಡಗಿಸ್ಕೊಳ್ಳಿ ಮಕ್ಕಳೇ. 10 ಗಂಟೆಯಿಂದ 4 ಗಂಟೆಗೆ ಅಂದ್ರೆ ನಿಮ್ಗೆ ಮಿನಿಮಮ್ 6 ಗಂಟೆ ನಿದ್ದೆ ಸಿಗುತ್ತೆ. ಪರೀಕ್ಷೆ ಸಮಯದಲ್ಲಿ ಅಷ್ಟು ಸಾಕು. ನಿದ್ದೆ ಮಾಡುವ ಮೊದಲು 1 ಲೋಟ ನೀರನ್ನು ಕುಡಿರಿ ಮಕ್ಕಳೇ. ನಿಮ್ಗೆಲ್ಲ ತಿಳಿದಿದೆ, ನಮ್ಮ ಮಿದುಳಿನ ಜೀವಕೋಶವನ್ನು ನರಕೋಶ ಅಂತ ಕರೆಯೋದು. ಈ ನರಕೋಶ ಯಾವತ್ತು ಓಪನ್ ಆಗಿದ್ರೆ ಮಾತ್ರ ನಾವು ಓದಿದಂತಹ ವಿಷಯಗಳನ್ನು ನಮ್ಗೆ ನೆನಪಲ್ಲಿಟ್ಕೊಳ್ಳಕ್ಕೆ ಸಾಧ್ಯ ಆಗೋದು. ಸೊ ನಿದ್ದೆ ಮಾಡುವ ಮೊದಲು 1 ಲೋಟ ನೀರು ಕುಡಿದ್ರೆ ನಮ್ಮ ನರಕೋಶಗಳೆಲ್ಲ ಓಪನ್ ಆಗಿರುತ್ತೆ. ಸೊ ನಾವು ದಿನ ಪೂರ್ತಿ ಏನು ಓದಿದೀವೋ ಅದನ್ನೆಲ್ಲ ನಮಗೆ ಗಮನದಲ್ಲಿ ಇಟ್ಕೊಳ್ಳಕ್ಕೆ ಇದು ಸಹಕರಿಸುತ್ತೆ ಮಕ್ಕಳೇ. ಈ ಒಂದು ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟು ದೈಹಿಕ ಚಟುವಟಿಕೆ, ಫಿಸಿಕಲ್ ಆಕ್ಟಿವಿಟಿ. ಏನು ದೈಹಿಕ ಚಟುವಟಿಕೆ ಅಂದ್ರೆ? ಓದಿ ಅಂತಲೂ ಹೇಳ್ತಾರೆ, ದೈಹಿಕ ಚಟುವಟಿಕೆ ಇರಬೇಕು ಅಂತ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ ಮಕ್ಕಳೇ? ಅವಶ್ಯಕ. ದೈಹಿಕ ಚಟುವಟಿಕೆ ನಾವು ಓದಿನ ಕಡೆ ಗಮನ ಹರಿಸ್ಬೇಕು ಅಂತಾದ್ರೆ ನಮ್ಗೆ ಅದರ ಜೊತೆಗೆ ದೈಹಿಕ ಚಟುವಟಿಕೆಯು ಅತಿ ಅವಶ್ಯ. ಏನ್ ಮಾಡಿ, ಹೆಚ್ಚು ಸಮಯ ತಗೊಳ್ಬೇಡಿ. ದಿನಕ್ಕೊಂದು ಅರ್ಧ ಗಂಟೆ ತೆರೆದ ವಾತಾವರಣದಲ್ಲಿ ನಡೀರಿ.
ವಾಕ್ ಮಾಡಿ. ನಿಮ್ಗೆ ಇಷ್ಟ ಇದ್ದ ಹಾಡನ್ನು ಕೇಳ್ಕೊಂಡು ವಾಕ್ ಮಾಡಿ. ಅದು ನಿಮ್ಗೆ ತುಂಬಾ ನಿರಾಳಾಗುತ್ತೆ, ಮನಸ್ಸು ತುಂಬಾ ಖುಷಿ ಕೊಡುತ್ತೆ. ಒಂದು ಅರ್ಧ ಗಂಟೆ ಆಟ ಆಡಿ, ಅರ್ಧ ಗಂಟೆ ನಡೀರಿ, ಇಲ್ಲಾಂದ್ರೆ ಧ್ಯಾನ ಮಾಡಿ. ಮೆಡಿಟೇಷನ್ ಮಾಡೋದು ಎಷ್ಟು ಉತ್ತಮ ಅಂದ್ರೆ ಅದು ನಿಮ್ಗೆ ಕಾನ್ಸಂಟ್ರೇಷನ್ ಹೆಚ್ಚಿಸುತ್ತೆ, ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಒಂದು 10 ನಿಮಿಷ ಕೂತ್ಕೊಂಡು ಕಣ್ಣು ಮುಚ್ಚಿ ಬೇರೆ ಏನು ಮಾಡಬೇಡಿ, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಉಚ್ಛ್ವಾಸ ನಿಶ್ವಾಸ, ದೀರ್ಘ ಶ್ವಾಸ ತಗೊಳ್ಳಿ, ಶ್ವಾಸವನ್ನು ಬಿಡಿ. ಒಂದು 5-10 ನಿಮಿಷ ಇದನ್ನು ಮಾಡಿದ್ರೆ ನಿಮ್ಗೆ ಓದಿನ ಕಡೆ ಗಮನ ಹೆಚ್ಚಾಗುತ್ತೆ. ಮುಂದಿಂದ ಏನ್ ನೋಡ್ಬೇಕಾದ್ ನಾವು, ಅವಶ್ಯವಿದ್ದಷ್ಟು ನೀರು ನಮ್ಗೆ ಎಲ್ರಿಗೂ ಫ್ರೀಯಾಗಿ ಸಿಗುವಂತಹ ವಸ್ತು. ಆದ ಕಾರಣ ನೀರು ಕುಡಿಯೋದಕ್ಕೆ ಯಾರು ಗಮನ ಹರಿಸೋದೇ ಇಲ್ಲ. ನೀವು ಆಮೇಲೆ ಕುಡಿದ್ರಾಯ್ತು, ಒಂದು ಅರ್ಧ ಲೀಟರ್ ಕುಡಿದ್ರಾಯ್ತು, ಒಂದು ಲೋಟ ಕುಡಿದ್ರಾಯ್ತು ಅಂತ ಯೋಚನೆ ಮಾಡ್ತೀರಾ. ಅಲ್ಲ, ದಿನಕ್ಕೆ 2 ಲೀಟರ್ ನೀರು ಕುಡಿಲೇಬೇಕು. ನೀವು ನೀರು ಕುಡಿದ್ರೆ ಮಾತ್ರ ನೀವು ಉತ್ಸಾಹದಿಂದ ಇರೋಕ್ಕೆ ಸಾಧ್ಯ. ದಿನಕ್ಕೆ 2 ಲೀಟರ್ ಅಂದ್ರೆ 6 ಲೋಟ ನೀರು ನೀವು ಕುಡಿಬೇಕು. ಈ ನೀರು ಕುಡಿಯೋದರಿಂದ ನೀವು ದಿನ ಪೂರ್ತಿ ಓದ್ಬಹುದು, ಉತ್ಸಾಹದಿಂದ ಇರ್ಬಹುದು, ನೀವು ಕಲ್ತಂತ ವಿಷಯವನ್ನು ಗಮನದಲ್ಲಿಟ್ಕೊಳ್ಬಹುದು, ಪರೀಕ್ಷೆಗೆ ಆರೋಗ್ಯವಾಗಿ ಹೋಗಿ ಪರೀಕ್ಷೆ ಬರೆದು ಬರೀಬಹುದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಕ್ಕಳೇ ನಿಮ್ಮ ಪರೀಕ್ಷೆಗೆ ನೀವು ತಯಾರಾಗಿ. ಅದು ದೈಹಿಕ ವಿಚಾರ, ದೈಹಿಕ ಆರೋಗ್ಯವನ್ನು ಕಾಪಾಡುವ ವಿಚಾರ. ಇನ್ನು ಮಾನಸಿಕ ಆರೋಗ್ಯ. ಏನಪ್ಪ ಮಾನಸಿಕ ಆರೋಗ್ಯ? ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಒಂದೇ ನಾಣ್ಯದ 2 ಮುಖ ಇದ್ದಂಗೆ ಮಕ್ಕಳೇ. ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಇದ್ರೆ ಮಾತ್ರ ನಾವು ಆರೋಗ್ಯವಾಗಿ ಇದೀವಿ ಅಂತ ಅರ್ಥ. ಮಾನಸಿಕ ಆರೋಗ್ಯ ನಮ್ಮ ಓದಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ, ನಾವು ನಮ್ಮ ಓದಿಗೆ ತುಂಬಾ ತಡೆಗಳಿವೆ ಮಕ್ಕಳೇ, ತುಂಬಾ ಅಡೆತಡೆಗಳಿರುತ್ತೆ. ಸೊ ಮಾನಸಿಕ ಆರೋಗ್ಯವನ್ನು ಹೇಗೆ ನಾವು ಕಾಪಾಡ್ಕೊಳ್ಳೋದು? ಇಲ್ಲಿ ನೋಡಿ ಮಕ್ಕಳೇ, ಆತಂಕದಿಂದ ದೂರ ಇರಬೇಕು. ನಿಮ್ಗೆಲ್ರಿಗೂ ಇರುವಂತಹ ಆತಂಕ ಒಂದೇ ಒಂದು, ಪರೀಕ್ಷೆ ಪರೀಕ್ಷೆ ಪರೀಕ್ಷೆ. ಆ ಪರೀಕ್ಷೆ ಅಂತ ಹೇಳುವಂತಹ ಒಂದು ಭೂತ ಇದೆಯಲ್ಲ, ಪೆಡಂಭೂತ, ಅದಕ್ಕೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಈ ಶೈಕ್ಷಣಿಕ ವರ್ಷಗಳಲ್ಲಿ ಈ ಶೈಕ್ಷಣಿಕ ಅಲ್ಲ, ನೀವು ವಿದ್ಯಾಭ್ಯಾಸದ ಪ್ರತಿಯೊಂದು ಹಂತದಲ್ಲಿ ನೀವು ಎಷ್ಟೋ ಪರೀಕ್ಷೆಯನ್ನು ಬರೆದಿದ್ದೀರಾ. ಅಂಥದೇ ಇನ್ನೊಂದು ಪರೀಕ್ಷೆ ಅಂತ ಯೋಚನೆ ಮಾಡಿಕೊಂಡು ಮುಂದೆ ಹೋಗಿ ಮಕ್ಕಳೇ, ಪರೀಕ್ಷೆಗೆ ತಯಾರಾಗಿ. ಸೊ ಆತಂಕ ಬೇಡವೇ ಬೇಡ. ಯಾವ ರೀತಿಯ ಆತಂಕ, ಭಯ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋದೇ ಬೇಡ. ಆರೋಗ್ಯವಾಗಿರಿ ಮಕ್ಕಳೇ. ಇನ್ನೊಂದು ಸಕಾರಾತ್ಮಕ ಯೋಚನೆ, ಪಾಸಿಟಿವ್ ಥಿಂಕಿಂಗ್. ನಿಮ್ಗೆ ಗೊತ್ತಾ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಏನಂತ ಗೊತ್ತಾ? ಪಾಸಿಟಿವ್ ಥಿಂಕಿಂಗ್ ಅಂದ್ರೆ, ಸಕಾರಾತ್ಮಕ ಯೋಚನೆ ಅಂದ್ರೆ ನನ್ನಿಂದ ಆಗುತ್ತೆ, ನಾನು ಮಾಡ್ತೀನಿ, ನಾನು ಪಾಸ್ ಆಗ್ತೀನಿ ಅಂತ ಹೇಳುವಂತಹ ಯೋಚನೆ ಪಾಸಿಟಿವ್ ಥಿಂಕಿಂಗ್. ಸೊ ಈ ಸಕಾರಾತ್ಮಕ ಯೋಚನೆಗಳಿಂದ ಒಂದಿಗೆ ನೀವು ಓದಿ ಮಕ್ಕಳೇ. ನನ್ನಿಂದ ಆಗುತ್ತೆ, ನಾನು ಒಳ್ಳೆಯ ಅಂಕ ಪಡ್ಕೊಳ್ತೀನಿ, ನಾನು ನನ್ನ ಗುರಿ ಸಾಧಿಸ್ತೀನಿ ಅಂತ ನೀವು ಸಕಾರಾತ್ಮಕ ಯೋಚನೆ ಮಾಡಿಕೊಂಡು ಮುಂದೆ ಹೋಗಿ ಮಕ್ಕಳೇ. ಇರುವಷ್ಟು ದಿನವನ್ನು ಸಕಾರಾತ್ಮಕ ಯೋಚನೆಯಲ್ಲೇ ಕಳೀರಿ. ಇನ್ನು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳೋದು, ಆತ್ಮವಿಶ್ವಾಸ ಅಂತ ಹೇಳೋದು ಎಲ್ರಿಗೂ ಅತಿ ಅಗತ್ಯ ಮಕ್ಕಳೇ. ಆತ್ಮವಿಶ್ವಾಸ ಇಲ್ಲಂದ್ರೆ ಯಾರಿಗೂ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಹೆಂಗ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದು? ಒಂದು ಭಯ ಇದ್ದೇ ಇರುತ್ತೆ ಪರೀಕ್ಷೆ ಅಂದಾಗ, ಅದರ ನಡುವೆ ಆತ್ಮವಿಶ್ವಾಸವನ್ನು ಹೆಂಗ್ ಬೆಳೆಸೋದು? ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ಳೋದು. ದಿನಕ್ಕೆ 10 ಸಾರಿ ನಿಮ್ಗೆ ನೀವು ಹೇಳ್ಕೊಳ್ಳೋದು, ನಿಂಗಾಗುತ್ತೆ. ಎಷ್ಟೋ ಜನ ಪರೀಕ್ಷೆ ಬರೀತಾರಂತೆ, ಎಷ್ಟೋ ಜನ ಪಾಸ್ ಆಗಿದಾರಂತೆ, ಅವ್ರಿಗೆಲ್ಲ ಆಗೋದು ನಂಗಾಗಲ್ವಾ? ನನ್ನ ಸಾಧ್ಯ, ನಾನು ಪಾಸ್ ಆಗ್ತೀನಿ, ನಂಗೆ ಓದಕ್ಕಾಗುತ್ತೆ, ನಾನು ಒಳ್ಳೆ ಅಂಕ ಗಳಿಸ್ತೀನಿ ಅಂತ ನಿಮ್ಗೆ ನೀವು ಮೋಟಿವೇಟ್ ಮಾಡಬೇಕು. ಅದನ್ನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆ ರೀತಿ ಮಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮಕ್ಕಳೇ. ಇನ್ನು ಕ್ರಮಬದ್ಧವಾದ ಓದುವ ಶೈಲಿ. ಏನು ಕ್ರಮಬದ್ಧವಾದ ಓದುವ ಶೈಲಿ? ಪ್ಲಾನ್ಡ್ ಸ್ಟಡಿ. ಪ್ಲಾನ್ ಮಾಡಬೇಕು. ಎಲ್ಲದಕ್ಕೂ ಪ್ಲಾನಿಂಗ್ ಇಲ್ಲದೆ ಯಾವುದು ಸಾಧ್ಯ ಇಲ್ಲ. ಏನೇ ಮಾಡಬೇಕಾದ್ರೂ ಪ್ಲಾನ್ ಮಾಡಬೇಕು. ನಾವು ಯಾವುದು ಓದಬೇಕು, ಎಷ್ಟೊತ್ತು ಓದಬೇಕು, ಹೇಗೆ ಓದಬೇಕು, ಯಾವ ರೀತಿ ಓದಬೇಕು. ಬೆಳಗಿಂದ ಸಂಜೆವರೆಗೆ ಓದೋದು ಇಂಪಾರ್ಟೆಂಟ್ ಅಲ್ಲ. ಕ್ವಾಲಿಟಿ ಸ್ಟಡಿ ಇಸ್ ಮೋರ್ ಇಂಪಾರ್ಟೆಂಟ್. ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್. ಎಷ್ಟು ನೀನು ಕಲ್ತಿದ್ದೀಯಾ ಅಂತ ಯಾರು ಕೇಳೋದಿಲ್ಲ. ನಿನ್ಗೆ ಕಲ್ತಿದ್ರಲ್ಲಿ ಎಷ್ಟು ತಲೆಯಲ್ಲಿದೆ, ಎಷ್ಟು ಜ್ಞಾಪಕ ಇದೆ, ಹೌ ಮಚ್ ಯು ಕ್ಯಾನ್ ರೀಕಲೆಕ್ಟ್ ಅಂಡ್ ಪ್ರೊಡ್ಯೂಸ್ ಇನ್ ಯುವರ್ ಆನ್ಸರ್ ಪೇಪರ್, ಅದು ಇಂಪಾರ್ಟೆಂಟ್. ಸೊ ಹೆಚ್ಚು ಕ್ವಾಲಿಟಿ ಸ್ಟಡಿ ಮೇಲೆ ಗಮನ ಕೊಡಿ. ಕೂತಷ್ಟು ಸಮಯ ಏಕಾಗ್ರತೆಯಿಂದ ಓದಿ
ಅದು ಏನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, ಯಾವ ರೀತಿ ನಾನು ಅದನ್ನು ಪ್ರದರ್ಶಿಸಬೇಕು ಅಂತ ಹೇಳೋದರ ಬಗ್ಗೆ ಗಮನ ಇಟ್ಕೊಂಡು ಓದಿ ಮಕ್ಕಳೇ. ಅದನ್ನೇ ಕ್ರಮಬದ್ಧವಾದ ಓದು ಅಂತ ಹೇಳೋದು. ಇನ್ನು ಕಾಳಜಿ. ಎಷ್ಟೋ ಜನ ಇರ್ತಾರೆ, ನಿಮ್ಮ ನೆರೆಕರೆಯವರು ಇರ್ತಾರೆ, ಸ್ನೇಹಿತರು ಇರ್ತಾರೆ, ಪೋಷಕರು ಇರ್ತಾರೆ, ಬಂಧು ಬಳಗದವರು ಇರ್ತಾರೆ, ಎಷ್ಟೋ ಜನ ಇರ್ತಾರೆ. ಎಲ್ರಿಗೂ ನಿಮ್ಮ ಮೇಲೆ ಕಾಳಜಿ ಇರೋದಿಲ್ಲ. ಒಂದಷ್ಟು ಜನರಿಗೆ ನಿಮ್ಮ ಮೇಲೆ ಕಾಳಜಿ ಇರುತ್ತೆ. ಕೆಲವು ಸ್ನೇಹಿತರಿಗೆ ನಿಮ್ಮ ಮೇಲೆ ಕಾಳಜಿ ಇರುತ್ತೆ, ಪೋಷಕರಿಗೆ ಹೇಗಿದ್ರೂ ಕಾಳಜಿ ಇರುತ್ತೆ, ಕೆಲವು ಬಂಧು ಬಾಂಧವರಿಗೆ ನಿಮ್ಮ ಮೇಲೆ ಕಾಳಜಿ ಇರುತ್ತೆ, ಕೆಲವು ನೆರೆಕರೆಯವರಿಗೆ ನಿಮ್ಮ ಮೇಲೆ ಕಾಳಜಿ ಇರುತ್ತೆ. ಯಾರಿಗೆ ನಿಮ್ಮ ಮೇಲೆ ಕಾಳಜಿ ಇದೆಯೋ ಅವರ ಮಾತುಗಳನ್ನು ಆಲಿಸಿ, ಅವರ ಹತ್ರ ಮಾತಾಡಿ. ಎಲ್ಲರತ್ರ ಮಾತಾಡಕ್ಕೆ ಹೋಗಬೇಡಿ, ಮಾತಾಡಿ ಸಮಯವನ್ನು ದುರುಪಯೋಗ ಮಾಡಬೇಡಿ. ನಿಮ್ಮಲ್ಲಿ ಯಾರಿಗೆ ಕಾಳಜಿ ಇದೆಯೋ ಅವರಲ್ಲಿ ಮಾತಾಡಿ ನಿಮ್ಮ ಮನಸ್ಸನ್ನು ಹಗುರ ಮಾಡಿ ಮಕ್ಕಳೇ. ಹಗುರ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಅದರ ಬಗ್ಗೆ ಹೆಚ್ಚು ಗಮನ ಹರಿಸ್ಕೊಂಡು ಮುಂಬರುವ ಪರೀಕ್ಷೆಗೆ ತಯಾರಿ ನಡೆಸಿ ಮಕ್ಕಳೇ. ನಾನು ನಿಮಗೆ ಹೇಳೋದಿಷ್ಟೇ, ಯಾವ ರೀತಿಯ ಭಯ ಬೇಡ, ಯಾವ ರೀತಿಯ ಗೊಂದಲ ಬೇಡ. ಚೆನ್ನಾಗಿ ತಯಾರಿ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂಬರುವ SLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಂದ ಉತ್ತೀರ್ಣರಾಗಿ ಎಂದು ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ನಿಲ್ಲಿಸ್ತೇನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, SLC ಪರೀಕ್ಷೆ ಬಂದೇ ಬಿಡ್ತು. SLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದು ಹೇಗೆ? ಚಿಂತೆ ಬಿಡಿ ಮಕ್ಕಳೇ. ನಮ್ಮ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲೆ ನಿಮ್ಮ ಚಿಂತೆಯನ್ನೆಲ್ಲ ದೂರ ಮಾಡಕ್ಕೆ ಹೊಸ ಪ್ರಯತ್ನದೊಂದಿಗೆ ಬರುತ್ತಿದೆ. ನಮ್ಮ ತಂಡ ನಮ್ಮ ಈ ಎಲ್ಲ ಮಾಹಿತಿಗಳನ್ನು ಬಳಸಿಕೊಂಡು SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.